ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಸರ್ಕಾರಿ ಭೂಮಿ ಕಾಯ್ದಿರಿಸಿ ಸಿಪಿಐ ಪ್ರತಿಭಟನೆ ಮೂಲಕ ಆಗ್ರಹ. ಗಂಗಾವತಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನ ಮತ್ತು ವಸತಿ ಸಮಸ್ಯೆಯಿಂದ ಸಾವಿರಾರು ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಅಗತ್ಯ ಸರ್ಕಾರಿ ಭೂಮಿಯನ್ನ ಕಾಯ್ದಿರಿಸಬೇಕೆಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಈ ಕುರಿತು ಸಿಪಿಐ ಜಿಲ್ಲಾ ಸಮಿತಿ ವತಿಯಿಂದ ಗಂಗಾವತಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗಿದ್ದು, ತಾಲೂಕಿನ ವಿವಿಧ ಗ್ರಾಮಗಳು ಹಾಗೂ ನಗರ ಪ್ರದೇಶಗಳಲ್ಲಿ ನಿವೇಶನ ಮತ್ತು ವಸತಿಗಾಗಿ ಸಾರ್ವಜನಿಕರು ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ನಿವೇಶನದ ಕೊರತೆಯಿಂದಾಗಿ ಹಲವು ಕುಟುಂಬಗಳಿಗೆ ವಸತಿ ಯೋಜನೆಗಳ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಗಂಗಾವತಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಅವುಗಳನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಿ ಅಗತ್ಯ ಕಾನೂನು ಕ್ರಮದ ಮೂಲಕ ನಿವೇಶನಗಳಾಗಿ ಪರಿವರ್ತಿಸಿ ಅರ್ಹ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಬೇಕೆಂದು ಸಿಪಿಐ ಒತ್ತಾಯಿಸಿದೆ. ಅಲ್ಲದೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಪ್ರಕರಣಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಒತ್ತುವರಿ ತೆರವುಗೊಳಿಸಿ ನಿವೇಶನಗಳಿಗಾಗಿ ಜಾಗವನ್ನು ಸಿದ್ಧಪಡಿಸಿ ಅರ್ಹ ಬಡವರಿಗೆ ಹಂಚಿಕೆ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಮಧ್ಯಮ ಹಾಗೂ ಅಂಗವಿಕಲರು, ವಿಧವೆಯರು ಸೇರಿದಂತೆ ಅರ್ಹ ಫಲಾನುಭವಿಗಳಿಗೆ ಕಳೆದ 4-5 ತಿಂಗಳಿಂದ ಬಾಕಿ ಇರುವ ಮಾಸಿಕ ಪಿಂಚಣಿ ಹಾಗೂ ಇತರ ಸೌಲಭ್ಯಗಳನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಅರ್ಹ ಬಡ ಕುಟುಂಬಗಳ ಮನವಿಗಳನ್ನು ನ್ಯಾಯಯುತವಾಗಿ ಪರಿಗಣಿಸಿ ತ್ವರಿತವಾಗಿ ನಿವೇಶನ ಒದಗಿಸಬೇಕೆಂದು ಸಿಪಿಐ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಸದಸ್ಯ ಹುಲಗಪ್ಪ, ಪ್ರಧಾನ ಕಾರ್ಯದರ್ಶಿ ತಿಮ್ಮಯ್ಯ, ಶೇಖಮ್ಮ, ಗಂಗಮ್ಮ, ಲಕ್ಷ್ಮಣ, ಕಂಠಪ್ಪ, ಯಜಮಾನ ರಿಜ್ವಾನ್ ಬೇಗಂ ಸೇರಿದಂತೆ ಅಪಾರ ಕಾರ್ಯಕರ್ತರು, ನಿವೇಶನ ರಹಿತರು ಪಾಲ್ಗೊಂಡಿದ್ದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ ಬಡವರಿಗೆ ನಿವೇಶನ ಕೊಡಲೇಬೇಕು. ಬಡವರಿಗೆ ಬೀದಿಗೆ ತಂದಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬಡವರ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡಲೇಬೇಕು. ಬೇಕೇ ಬೇಕು, ನಮಗೆ ಬೇಕು. ಸಿಪಿಐ ಜಿಂದಾಬಾದ್, ಸಿಪಿಐ ಜಿಂದಾಬಾದ್. ಅವರೆಲ್ಲರನ್ನು ಓಟಿಗೆ ಬಂದಿರತಕ್ಕಂಥ ಪ್ರಕರಣ ರಜೆ ಹಾಕಬೇಕಂತ ಮಾಡಬೇಕು. ಓಟಿಪಿ ಬಂದವರು ಕಡ್ಡಾಯವಾಗಿ ಇರಬೇಕು, ಕಡ್ಡಾಯವಾಗಿರಬೇಕು. ಇಲ್ಲದೆ ಹೋದ್ರೆ ಏನಾಗ್ತದೆ? ನಿಮ್ಮ ಶಕ್ತಿ ಕಡಿಮೆ ಆಗ್ತದೆ. ಇವತ್ತು ಸಿಗಬೇಕಾದದ್ದು ಇನ್ನು 1 ತಿಂಗಳು ಹೋಗ್ತದೆ, 2 ತಿಂಗಳು ಹೋಗ್ತದೆ. ಹೆಚ್ಚು ಸಂಖ್ಯೆ ಬಂದಂತಂದ್ರೆ ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಮಾತು ಕೇಳ್ತಾರೆ. ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ನಿಮ್ಮ MLA ಹೇಗೆ ಗೆಲ್ತಾನೆ? ಓಟ್ ಜಾಸ್ತಿ ಅಲ್ಲ ಗೆಲ್ಲೋದು, ಕಡಿಮೆ ಗೆಲ್ತಾನ? ಆಗ ನೀವು ಗೆಲ್ಬೇಕಂದ್ರೆ ನೀವು ಜಾಸ್ತಿ ಆಗ್ಬೇಕು, ಸಂಖ್ಯೆ ಜಾಸ್ತಿ ತೋರಿಸ್ಬೇಕು, ನಿಜವಾಗ್ಲೂ ಕಷ್ಟಪಟ್ಟಂತ ಒಂದುಗೂಡಬೇಕು. ಅಂದಾಗ ಮಾತ್ರ ನಾವು ನಮ್ಮ ಹಕ್ಕನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಬಿಸಿಲಿದೆ, ಅಲ್ಲಿ ಮಳೆ ಬಂದು ಹೆದರ್ಸಕ್ ನೋಡಿತ್ತು, ಇಲ್ಲಿ ಒಂದು ಬಿಸಿಲು ನಮಗೆ ಇದು ಮಾಡ್ತಾನೆ. ಸೂರ್ಯನಿಗೂ ಹೇಳ್ತೀವಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಪ್ಪ ತಂದೆ ಅಂತ. ನೀನ್ ಇಲ್ಲ ನಡೆಯಲ್ಲ, ನಾವು ನೀನೊಂದು ಸಪೋರ್ಟ್ ಮಾಡಂತ ಹೇಳಿ ನೀವು ಬರಕಾಯ್ತಿದೊಳಗ ತಪ್ಪು ಮಾಡಕಾಯ್ತ. ಹೌದಾ? ನಮ್ಮ ಕಷ್ಟಕ್ಕೂ ಇದ್ದೇ ಇರ್ತವೆ. ಬಿಸಿಲಾಗ್ಲಿ, ನೆಳ್ಳಾಗ್ಲಿ, ಮಳೆ ಬರ್ಲಿ, ಎಂತದ್ದೇ ಬಂದ್ರು ನಾವು ಹೋರಾಟ ಮುಂದುವರಿಸ್ತೀವಿ ಅಂತಕ್ಕಂಥ ಚಾಲೆಂಜ್ ಅನ್ನ ಇವತ್ತು ನಾವು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಮಾತ್ರ ನಾವು ಎಲ್ಲ ಸಾಧ್ಯ ಆಗ್ತಪ್ಪ. ಅಂದ್ರೆ ಆ ನಿಟ್ಟಿನೊಳಗೆ ನಾವೆಲ್ಲ ಹೋರಾಟ ಮಾಡೋಣ. ಈಗಾಗಲೇ ಹೇಳಿದ್ದಾರೆ ನಮ್ಮ ರಾಜಕಾರಣದವರು, ಹೇಳ್ತಾರೆ ಏನಂತಂದ್ರೆ ವಾರ್ಡ್ ಸಮಿತಿಗಳಿರಬೇಕು. ಹುಲಗಪ್ಪ ನಾನು ಓಡಿಸಾಡಕ್ ನಮ್ಗೆ ಅನ್ಯಾಯ ಆಗ್ತದೆ. ಈ ವಯಸ್ಸಲ್ಲೇ ಅದಕ್ಕೆ ಬರ್ಬೇಕಾ? ನಮ್ಮ ತಿಮ್ಮಣ್ಣವ್ರೇನು ಹುಡುಕಂಡ ಕಾಣ್ತಾರೆ, ಅವ್ರಿಗೂ ವಯಸ್ಸಾಗಿಲ್ಲ ಅಂತ ತಿಳ್ಕೊಬೇಡ್ರಿ, ಅವ್ರಿಗೂ ವಯಸ್ಸಾಗಿದೆ. ಯಾಕಂದ್ರೆ ಎಲ್ಲ ಕಡೆ ವಾರ್ಡ್ ಸಮಿತಿಗಳು ಒಬ್ಬರಿಗೆ ತಿಳಿಸ್ತಾರೆ, ಇಬ್ಬರಿಗೆ ತಿಳಿಸ್ತಾರೆ. ನೀವು ವಾರ್ಡ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಕರ್ಕೊಂಡು ಒಬ್ಬರೇನೋ ಏನೋ ಮಾತಾಡ್ತಾರೆ, ಅಡ್ಡ ಮಾತಾಡಿರ್ತಾರೆ. ಹೌದು, ನಮ್ಮ ಮನೆಗೆ 5 ಬಳ ಸಮಾರೋಹ ನೀವು ಇಲ್ವಲ್ಲ? ಇವೆಲ್ಲ ಸೇರಿದಾಗ ಊಟ ಮಾಡಕ್ ಸಾಧ್ಯ ಆಗ್ತದೆ. ಆತರ ಇರೋರ್ನು ಒಂದು ಮಾತು ಹೆಚ್ಚಂದವ್ರನ್ನ, ಒಂದು ಮಾತು ಕಡಿಮೆ ಅಂದವ್ರನ್ನ ಎಲ್ಲರೂ ಕರ್ಕೊಂಡು ಬಾರವಾ ನೀನು ಬಾನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಕೆ ಕೆಲಸ ಮಾಡಬೇಕು. ಇನ್ನು ಕೊಂಕು ಮಾಡೋರು ಇದ್ದೇ ಇರ್ತಾರೆ. ಕೊಂಕು ಮಾಡೋರು ನೋಡುವ ಮನೆ ತಂದು ನೋಡೋ ಮಾಡಿರ್ತಾರೆ. ಆಯ್ತವಾ ತರ್ತೀನವಾ ಏನೋ ಹೋಗ್ಬೇಡ್ರಿ, ತರ್ತೀನಿ ಅಂತ ಹೇಳೋರು ಇರ್ಬೇಕು. ನಿಂದಕರಿರಬೇಕು. ಪುರಂದರದಾಸರನ್ನು ಮಾತಾಡ್ತಾರೆ, ನಿಂದಕರಿರಬೇಕು. ಹೇಗಿರ್ಬೇಕು? ನಾವು ನಿಂದಿಸ್ತಿರ್ಬೇಕು, ನಾವು ಇರ್ಬೇಕು, ಅವ್ರು ಹಂದಿಯಾಗಿರ್ಬೇಕು ಅಂತ ಮಾತಾಡ್ತಾರೆ.
ಹಂಗೆ ಪುರಂದರ ತಾಯಿ ಮಾತಲ್ಲ ಇದು, ಪುರಂದರದಾಸರು ಹೇಳಿದ್ದಾರೆ, ಬಹಳ ವರ್ಷಗಳ ಹಿಂದೆ ಹೇಳಿದ್ದಾರೆ. ಹಂಗಿರೋದ್ರಿಂದ ಅವರು ನಮ್ಮನ್ನ ಪಾಠ ಕಲಿಸ್ತಾರೆ, ನಮಗೆ ಚಾಲೆಂಜ್ ಹಚ್ತಾರೆ. ಏನು ಆಗಸ್ಟ್ 6ರಿಂದ ಏನು ಪಾದಯಾತ್ರೆ ಇಡೀ ರಾಜ್ಯದಲ್ಲಿ ನಡೆದಿದೆ, ಇದು ಬಡವರ ಸೂರಿಗಾಗಿ ಹೋರಾಟ. ಇದು ಸತತ 2020ರಿಂದ ಪಾದಯಾತ್ರೆ ಶುರುವಾಗಿದ್ದು, ಇದರ ಹೂವಾರಿ ಹೊತ್ತಿರ್ತಕ್ಕಂಥ ನಮ್ಮ ರಾಜ್ಯ ಕಾರ್ಯದರ್ಶಿ ಸಾಥಿಯವರು, ನಮ್ಮ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂಥ ಜನಾರ್ದನ್ ಕಾಮ್ರಾಡು ಮತ್ತು ಪ್ರಸನ್ನ ಕಾಮ್ರಾಡು ಅವರು ನಮ್ಮ ಇವತ್ತು ಈ ಜಾಥಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾವು ಕನಿಷ್ಠ ಇಡೀ ಕರ್ನಾಟಕದಲ್ಲಿ ಏನು ಹೋರಾಟ ಶುರು ಮಾಡಿದ್ದೀವಿ. ಇದು ಸರ್ಕಾರ ಈಗಾಗಲೇ ಏನು ಘೋಷಣೆ ಮಾಡಿದೆ, ಒಂದು ಜಿಲ್ಲೆಗೆ 50,000 ಜನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಇಡೀ ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಜಾಗಿಲ್ದಾರದಾರ. ಅದಕ್ಕೆ ತಾವು 50,000 ಅನ್ನೋದನ್ನ ತೆಗೆದು 2 ಲಕ್ಷದವರೆಗೆ ಮುಂದುವರಿಸಬೇಕಂತ ಹೇಳೋದ್ರ ಜೊತೆಗೆ ಇವತ್ತೇನು 19ನೇ ತಾರೀಕಿಗೇನು ಪಾದಯಾತ್ರೆ ನಡೆದಿದೆ. ಮಾನ್ಯ ತಹಸೀಲ್ದಾರರು ತಾವು ಎಲ್ಲೆಲ್ಲಿ ಸರ್ವೆ ನಂಬರ್ ಇದೆ, ಸರ್ಕಾರಿ ಜಾಗ ಎಲ್ಲೆಲ್ಲಿದೆ, ಆ ಜಾಗವನ್ನು ಗುರುತಿಸಿ ನಮ್ಮ ನಿವೇಶನ ಯಾರೆಲ್ಲ ಜಾಗ ಇಲ್ಲ ಅವ್ರಿಗೆ ಪ್ಲಾಟ್ ಕೊಡಬೇಕಂತೇಳಿ ನಮ್ದು ಹೋರಾಟ ಇದೆ. ಅದು ಹೋಗದೇ ಇದ್ರೆ ತಮಗೆ 15 ದಿವಸ ಟೈಮ್ ಕೊಟ್ಟಿದ ತಕ್ಷಣನೇ ತಿರುಗಿ ಮುಂದಿನ ತಿಂಗಳು ನಾವು ಸತತ ಅವ್ರ ಜಾಗ ಹುಡುಕಿ ಸರ್ವೆ ಮಾಡಿ ಆಮೇಲೆ ಲೇಔಟ್ ಮಾಡೋವರೆಗೂ ನಾವು ತಹಸೀಲ್ ಆಫೀಸ್ ಮುಂದೆ ಧರಣಿ ಕೊಡಬೇಕಾಗತ್ತೆ. ಮಾಧ್ಯಮ ಅಣ್ಣ ತಮ್ಮಂದರಲ್ಲಿ ವಿನಂತಿ, ಇದನ್ನ ಆದಷ್ಟು ಜನಸಾಮಾನ್ಯರ ಮಧ್ಯೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಬದಲಾವಣೆ ಅಗತ್ಯ, ಬದಲಾವ್ ಜರೂರಿ ಹೈ, ಚೇಂಜ್ ಇಸ್ ನೆಸೆಸರಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ದೇಶಾದ್ಯಂತ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 1ರವರೆಗೆ ದೇಶಾದ್ಯಂತ ಪಾದಯಾತ್ರೆ ಮಾಡ್ತಾ ಇದೆ. ಅದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಆಳುವ ಸರ್ಕಾರಗಳು ಇವತ್ತು ಈ ದೇಶದ ವಿದ್ಯಾರ್ಥಿಗಳ, ಯುವಜನರ, ರೈತರ, ಕಾರ್ಮಿಕರ, ಮಹಿಳೆಯರ ಬದುಕು ಇವತ್ತು ಹಸನಾಗದೇ ಇರತಕ್ಕಂಥ ಸಂದರ್ಭ ಎದುರಾಗಿದೆ. ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ದೇಶಾದ್ಯಂತ ಇರತಕ್ಕಂಥ ಕೂಲಿ ಮಾಡ್ತಕ್ಕಂಥ ಮಧ್ಯಮ ವರ್ಗದ ಜನರು ಕೂಡ ಇವತ್ತು ಬೆಲೆ ಏರಿಕೆಗೆ ಬಲಿಯಾಗ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಪರಿಣಾಮವಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿಗೆ ಹೋಗಿದ್ದಾರೆ. ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಹೋರಾಟ ಆದಾಗ ಒಂದು ಪ್ರಶ್ನೆ ಮಾಡದೆ ತಪ್ಪು, ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಕೇಳದೆ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅವ್ರ ಮೇಲೆ ದೊಡ್ಡದಾದಂತಹ ಒಂದು ಲಾಠಿ ಚಾರ್ಜ್ ಮಾಡಿದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ದೇಶಾದ್ಯಂತ ಯುವಜನರು ಉದ್ಯೋಗಕ್ಕಾಗಿ ದೊಡ್ಡ ಹೋರಾಟವನ್ನ ಕಟ್ಟತಕ್ಕಂಥ ಸ್ಥಿತಿನಲ್ಲಿದ್ದಾರೆ. ರೈತರು ತಾವು ಬೆಳೆದಂತ ಬೆಂಬಲ ಬೆಲೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗದೇ ಇರೋದ್ರಿಂದ ಬೆಲೆಗೆ ಸಂಪೂರ್ಣ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ. ಮಹಿಳೆಯರ ರಕ್ಷಣೆ ಅಂತಕ್ಕಂಥದ್ದು ಬಹಳ ಅತ್ಯಂತ ನಿಕೃಷ್ಟವಾಗಿದೆ. ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಕ್ಕಂಥ ಘೋಷಣೆ ಇವತ್ತು ಘೋಷಣೆಯಾಗಿ ಉಳಿದಿದೆ. ದೇಶಾದ್ಯಂತ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಹಲ್ಲೆಗಳು ಜಾಸ್ತಿಯಾಗಿದೆ. ಆದಿವಾಸಿಗಳು, ದಲಿತರ ಬದುಕನ್ನು ಕೂಡ ಇವತ್ತು ನಾವು ಗಂಭೀರವಾಗಿ ಒಂದು ಸಂಕಷ್ಟದ ಸ್ಥಿತಿನಲ್ಲಿದ್ದಾರೆ. ಆದಿವಾಸಿಗಳು ತಾವು ಬದುಕಿರ್ತಕ್ಕಂಥ ಅರಣ್ಯದಿಂದ ಏಳಿಸೋಕೆ ಅವ್ರನ್ನ ನಕ್ಸಲ್ ಹೆಸರಲ್ಲಿ ಅವರನ್ನು ಏಳಿಸಿ ಆ ಭೂಮಿಯ ಕೆಳಗಡೆ ಇರತಕ್ಕಂಥ ಅದಿರನ್ನ ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಪಾಲ್ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ನೀತಿಗಳ ವಿರುದ್ಧ ಮತ್ತು ಒಂದು ರಾಜಕೀಯ ಬದಲಾವಣೆ ಆಗಬೇಕಾಗಿದೆ. ಈ ರಾಜಕೀಯ ಬದಲಾವಣೆ ಆಗಬೇಕಂದ್ರೆ ಚುನಾವಣಾ ಸುಧಾರಣೆ ಆಗಬೇಕಾಗಿದೆ. ಚುನಾವಣಾ ಸುಧಾರಣೆಯನ್ನು ಬಯಸಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಪಕ್ಷದ ಸಂಸದರಾಗಿದ್ದಂಥ ಇಂದ್ರಜಿತ್ ಗುಪ್ತಾ ಅವರು ಒಂದು ವರದಿಯನ್ನು ಕೊಟ್ಟಿದ್ರು. ಚುನಾವಣಾ ಸುಧಾರಣೆ ಬಗ್ಗೆ ಅವರ ಸಂಪೂರ್ಣ ವರದಿ ಜಾರಿಯಾಗೋದ್ರ ಮುಖಾಂತರವಾಗಿ ನಿಷ್ಪಕ್ಷಪಾದಂಥ ಚುನಾವಣೆ ನಡೆದರೆ ಯಾವುದೇ ಚುನಾವಣಾ ಆಯೋಗ ಯಾವುದೇ ರೀತಿಯ ಅಕ್ರಮಗಳಿಗೆ ಭಾಗಿಯಾಗದೆ, ಕೇಂದ್ರ ಸರ್ಕಾರದ ಜೊತೆಗೆ ಶಾಮೀಲಾಗದೆ ಒಂದು ಜನಪರವಾದಂಥ ಪ್ರಜಾಪ್ರಭುತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಚುನಾವಣೆಗಳು ನಡೀಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಒಟ್ಟಾರೆ ಬದಲಾವಣೆಗಾಗಿ ಬದಲಾವಣೆ ಅಗತ್ಯವಾಗಿದೆ. ಬದಲಾವ್ ಜರೂರಿ ಹೈ, ಚೇಂಜ್ ಇಸ್ ನೆಸೆಸರಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ದೇಶಾದ್ಯಂತ ಪಾದಯಾತ್ರೆ ಮುಗಿದ ಮೇಲೆ ಸೆಪ್ಟೆಂಬರ್ 1ಕ್ಕೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೆಪ್ಟೆಂಬರ್ 1 ರಾಮಲೀಲಾ ಮೈದಾನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಸೇರಿ ಈ ದೇಶದಲ್ಲಿ ಏನು ಬದಲಾವಣೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಈ ಹೋರಾಟವನ್ನು ಆರಂಭಿಸಿದೆ. ಈ ಹೋರಾಟದಲ್ಲಿ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಇವತ್ತು ನಾವು ಗಂಗಾವತಿ ನಗರದಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ. ಅದಕ್ಕೆ ನಾನು ಪಕ್ಷದ ಪರವಾಗಿ ಈ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಗಾತಿಗಳಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ಅಭಿನಂದನೆ ಹೇಳಿ ನಮ್ಮ ಹೋರಾಟಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಬೈಕ್ ಕೊಡ್ರಿ, ಮಾತಾಡ್ತಾರೆ.
ಪರಮೇಶ್ವರ್ ಅವರಿಗೆ ಇದು ಪರ್ಮಿಷನ್ ಸರ್ ಮುಖ್ಯಮಂತ್ರಿಗಳು ಇದು ತಾಕಿಗೆ ಸರ್ ಇದು ಆಯ್ತು ಕೊಡ್ರಿ ಒಂದೇ ಸಲ ಕೊಡ್ರಿ ನೀವು ಸರ್ ಒಂದು ನಿಮಿಷ ಅದು ಆಮೇಲೆ ರಿಸೀವ್ ಬರೋದು ಕುಮಾರ್ ಅವರಿಗೆ ನಮ್ದು ಇವ್ರು ಒಂದು ರೈಟ್ ಮಾತಾಡಿ ಸರ್ ಅವ್ರು ಕೂಡ ಮತ್ತೆ ಸ್ವಲ್ಪ ಮುಟ್ಟು ಹಳೆಯ ನೀವು ಕೊಟ್ಟಂಥ ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಸೂಕ್ತ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಡಲಾಗುವುದು. ಮತ್ತು ನಮ್ಮ ತಹಸೀಲ್ದಾರ್ ಕೊಟ್ಟಂಥ ಅರ್ಜಿಯನ್ನು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದು ಅವ್ರ ಗಮನಕ್ಕೆ ತರಲು ಇದು ಮಾಡ್ತಾ ಇದ್ದೀವಿ. ಸರ್ ತಮ್ಮ ಗಮನಕ್ಕೆ ಇನ್ನೊಂದು ವಿಷಯ, ಗಂಗಾವತಿ ತಾಲೂಕಿನಲ್ಲಿ ಅದನ್ನು ತಾವು ಜಪ್ತಿ ಮಾಡಿಕೊಂಡು ಬಡವರಿಗೆ ಹಂಚಬೇಕು. ಅದೇ ರೀತಿ ಎರಡನೇದು ಸರ್ಕಾರಿ ಭೂಮಿ ಎಲ್ಲೆಲ್ಲಿ ಇದೆ ಗುರುತಿಸಿ ನಿಮಗೆ ಅಕ್ಟೋಬರ್ 2ರವರೆಗೆ ನಿಮಗೆ ಕಾಲಾವಕಾಶ ಕೊಡ್ತೀವಿ. ನಾವು ಇಲ್ಲಿ ಇರತಕ್ಕಂಥ ಗಂಗಾವತಿ ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು 1 ತಿಂಗಳೊಳಗೆ ಸರ್ಕಾರಿ ಭೂಮಿ ಗುರುತಿಸಿ ಅವನು ವಶಪಡಿಸಿಕೊಂಡು ಬಡವರಿಗೆ ಹಂಚಂತ ಕೆಲಸ ತಾವು ಮಾಡ್ಬೇಕಂತೇಳಿ ಈ ಮುಖಾಂತರ ಹಂಚೋ ಕಾರ್ಯಕ್ರಮ ನಮ್ದಾಗಲ್ಲ, DC ಮತ್ತು ಗೌರ್ಮೆಂಟ್ ಸರ್ಕಾರಿ ಭೂಮಿ ಗುರುತಿಸಿ ನೀವು ಅದನ್ನ ಮಾಹಿತಿ ಕೊಡ್ರಿ. ನಾವು ಅದನ್ನ ಗುರುತಿಸಿ ಇದನ್ನ ಮಾಡ್ತಾರೆ. ಪ್ರತಿ ಜುಲೈ ತಿಂಗಳಲ್ಲಿ ಫಸ್ಟಿಗೆ ಸರ್ಕಾರಿ ಭೂಮಿ ಎಷ್ಟಿದೆ ಅಂತ ಗುರುತಿಸ್ತಾರೆ. ಪ್ರತಿ ವರ್ಷ ಕಂದಾಯ ಒಂದು ಆಕ್ಟ್ ಮಾಡ್ತಾರೆ. ಪ್ರತಿ ವರ್ಷ ನಮಗೆ ಕಂದಾಯ ಪಬ್ಲಿಕೇಶನ್ ಮಾಡ್ತಾರೆ. ಆ ಟೈಮ್ನ ನೀವು ನೋಡ್ಕೊಳ್ಳಿ. ಅದು ಚಾವಡಿ ಒಳಗೆ ಹಚ್ಚುತ್ತಾರೆ, ನಮ್ಮ ತಾಲೂಕು ಆಫೀಸ್ನಲ್ಲಿ, ಜಿಲ್ಲಾ ಆಫೀಸ್ನಲ್ಲಿ ಎಲ್ಲ ಕಡೆನೂ ಇರ್ತದೆ. ಅದ್ರ ಪ್ರಕಾರ ಅದು ನೀವು ಮುಂದೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮನೆ ತಲುಪಿಕೊಂಡು ಹಂಚೋದ ಬಗ್ಗೆ ಅವ್ರ ಗಮನಕ್ಕೆ ತರಬೇಕು. ಸರ್ ಈಗ ಇನ್ನೊಂದು ವಿಷಯ, ನಿಮ್ಮ ಕೆಲಸ ಗಂಗಾವತಿ ಶಾಸ್ತ್ರದ ದಂಡಾಧಿಕಾರಿಗಳು 12 ಗ್ರಾಮ ಪಂಚಾಯತಿ ಮತ್ತು ಟೌನ್ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನೀವು ಸಂಬಂಧಪಡ್ತೀರಿ. ಸರ್ಕಾರಿ ಭೂಮಿನ ಗುರುತಿಸಿ ನಮಗೆ ಇಷ್ಟು ನೀವು ಕಾಯ್ದಿರಿಸಿದೆ ಅಂತೇಳಿ ನಮಗೆ ಅಕ್ಟೋಬರ್ 2ನೇ ತಾರೀಕಿಗೆ ನಾವು ಬರ್ತೀವಿ, ಅವತ್ತು ನೀವು ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಇಡೀ ಕುಟುಂಬ ಸಮೇತಿಗೆ ನಾವು ಇಲ್ಲೇ ಬಂದು ಟೆಂಟ್ ಹಾಕೋದಂತ ಪಕ್ಕ. ಅದನ್ನ ಕಾಯ್ದಿರಿಸುವಾಗಾದ್ರೂ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ತಿ ಅದು ಅಧಿಕಾರ ಹತ್ತಿ ನಮ್ದಲ್ಲ. ನಾವು ಅಲ್ಲಿ ಕಾಯ್ದಿರಿಸೋದು, ಯಾರ್ಯಾರಿಗೆ ಕಾಯ್ದಿರಿಸಬೇಕು ಯಾರ್ಯಾರಿಗಿಲ್ಲ ಒಂದು DC ಪವರ್ ಅದ, ತಹಸೀಲ್ದಾರ್ ಇಲ್ಲ. ನಾವೇನು ಪ್ರಪೋಸಲ್ ಪ್ರಪೋಸಲ್ ಸರ್ಕಾರಿ ಭೂಮಿ ಇಷ್ಟ ನಾವು ಜುಲೈ 1ಕ್ಕೆ 1/7ಗೆ ಪಬ್ಲಿಕೇಶನ್ ಆಗುತ್ತೆ. ಅದರ ಪ್ರಕಾರ ನಮ್ಮಲ್ಲಿ ವಿಲೇಜ್ ಅಪಾಯಿಂಟ್ಮೆಂಟ್ ಆರ್ಐಯು ಎಲ್ಲಿ ಖಾಲಿ ಜಮೀನು ಇರ್ತದ ಮತ್ತು ಸೈಟ್ ಇಂದು ಆಯಾ ಮುನ್ಸಿಪಾಲಿಟಿ ಸಂಬಂಧ ಬರ್ತದೆ. ಅದು ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಕು. ಅವರು ನಮ್ದೇನಂದ್ರೆ ಕೃಷಿ ಲ್ಯಾಂಡ್, ಕೃಷಿಗೆ ಬಂದಂತ ಸಂಬಂಧಪಟ್ಟದ್ದು ರೆವಿನ್ಯೂ ಬರ್ತದೆ. ನೀವು ಗ್ರಾಮ ಪಂಚಾಯತಿದು ಆಮೇಲೆ CMC ಅವ್ರು ಗುರುತಿಸ್ತಾರೆ. ಅದನ್ನು CA ಸೈಟು ಏನೇನು ಇರ್ತಾವೆ ಬೇರೆ ಬೇರೆ ಆ ಸೈಟಿನ ಅವ್ರು ಗುರುತಿಸ್ತಾರೆ. ನಮ್ದೇನ ಕೃಷಿಗೆ ಸಂಬಂಧಪಟ್ಟ ನಾವು ಗುರುತಿಸ್ತೀವಿ. ಅದನ್ನ ತರಿಸಿ ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗೆ ಮಾಡ್ತೀವಿ. ನೀವು ಅಲ್ಲೇ ಬೇಡಿಕೆನ ಅಲ್ಲಿರ್ಬೋದು. ನಿನ್ನೆ ಮೊನ್ನೆ ಕಂದಾಯ ಸಚಿವರು ಒಂದು ಆದೇಶ ಮಾಡಿದ್ದಾರೆ. ಎಲ್ಲ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ತಲುಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ವಂತ ಮನೆ ಇದ್ದರೆ ನಾವು ಮನೆ ಕೊಡಬೇಕು ಅಂತಕ್ಕಂಥ ಪ್ರಣಾಳಿಕೆನ ಒಪ್ಕೊಂಡಿದ್ದೀವಿ. ಅದು ಜಾರಿ ಮಾಡಬೇಕಾಗಿದೆ. ಕೂಡಲೇ ಎಲ್ಲ ಜಿಲ್ಲಾಧಿಕಾರಿಗಳು ನಿವೇಶನಕ್ಕಾಗಿ ಸರ್ಕಾರಿ ಭೂಮಿಯನ್ನು ಗುರುತು ಮಾಡಿ ಆಧರಿಸಿ ಅದರ ಹಂಚಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆದೇಶದ ಪ್ರತಿ ಇದೆ ಅಲ್ಲಿ ಕೊಡ್ತೀವಿ. ನಾವು ನಿಮ್ಗೆ ಮನವಿ ಮಾಡ್ತಿರೋದು, ನಿವೇಶನ ಮತ್ತು ವಸತಿಗೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಒಂದು ಸಮಿತಿ ಇರುತ್ತೆ, ತಹಸೀಲ್ದಾರ್ ಅಧ್ಯಕ್ಷರಾಗಿರ್ತಾರೆ. ನಿವೇಶನಕ್ಕೆ ಅಂದ್ರೆ ವಸತಿಗೆ ಅಗತ್ಯವಾಗಿರ್ತಕ್ಕಂಥ ಭೂಮಿನ ಲಭ್ಯತೆ ಬಗ್ಗೆ ನೀವೊಂದು ಪ್ರಸ್ತಾವನೆಯನ್ನ DC ಕಳಿಸ್ತಾರೆ. ರೈಟ್, ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ಇರುತ್ತೆ. ಇವ್ರು ಏನ್ ಕಳಿಸ್ಕೊಡ್ತಾರೆ ಭೂಮಿ, ಸರ್ಕಾರಿ ಭೂಮಿ, ಅದನ್ನ ನಿವೇಶನಕ್ಕಾಗಿ ಕಾದಿರಿಸಕ್ಕೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದನ್ನ DC ತೀರ್ಮಾನ ಮಾಡ್ತಾರೆ. ಅದು ನಮ್ಮ ಮುಂದಿನ ಕೆಲಸ. ತಾಲೂಕಿಂದ ಪ್ರಸ್ತಾವನೆ ಹೋಗಲಿಲ್ಲ ಅಂದ್ರೆ ಜಾಗ ಈ ಸರ್ವೆ ನಂಬರ್ ಇಷ್ಟು ಸರ್ಕಾರಿ ಜಮೀನಿದೆ, ಇದನ್ನು ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಬಹುದು ಅಂತಕ್ಕಂಥ ಒಂದು ಪ್ರಸ್ತಾವನೆ ಇಲ್ಲಿಂದ ಹೋದ್ರೆ DC ಅದನ್ನು ಪರಿಹರಿಸ್ತಾರೆ. ಅಲ್ವಾ ಸರ್? ಅಷ್ಟೇ ನಾವು ನಿಮ್ಮನ್ನು ಕೇಳ್ತಿರೋದಿಲ್ಲ, ನಾವು ನಿಮ್ಮನ್ನ ಭೂಮಿ ಹಂಚಿ ಅಂತ ಕೇಳ್ತಾ ಇಲ್ಲ. ನಾವು ಸ್ಪಷ್ಟವಾಗಿ ಬರೆದಿದ್ದೀವಿ, ನಿವೇಶನ ರಹಿತರಿಗೆ ನಿವೇಶನಗಳು ಸರ್ಕಾರಿ ಭೂಮಿ ಕಾದಿರಿಸುವ ಬಗ್ಗೆ ಅಷ್ಟೇ. ನೀವೇನ್ ಮಾಡ್ಬೋದು, ಯಾವ ಸರ್ವೆ ನಂಬರ್ಲಿ ಯಾವ ಥರದ ಭೂಮಿ ಇದೆ, ಅದು ಸರ್ಕಾರಿನೋ ಫಾರೆಸ್ಟೋ ಅಥವಾ ಇನ್ನೇನೋ ಅದೆಲ್ಲ ನಿಮಗೆ ಗೊತ್ತಿರ್ತದೆ. ಅದನ್ನು ಪ್ರಸ್ತಾವನೆ ಕಳಿಸ್ಕೊ, ಅಷ್ಟು ಮಾಡಿ. ನಾವು ನಮ್ಮ ಮುಂದಿನ ಹೋರಾಟವನ್ನು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡೋ ಹಾಗೆ ಮಾಡ್ತೀವಿ. ಆಗ DC ತೀರ್ಮಾನ ತಗೊಂಡು ಇದನ್ನು ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಿದೆ ಅಂತಕ್ಕಂಥ ಒಂದು ಆದೇಶ ಮಾಡಿದರೆ ಪಾಣಿನಲ್ಲಿ ನಮಗೆ ಆ ಸರ್ವೆ ನಂಬರ್ನಲ್ಲಿ ಇಷ್ಟ ಜಮೀನು ನಿವೇಶನಕ್ಕಾಗಿ ಕಾದಿರಿಸಿದ ಕರೆಕ್ಟ್ ಸರ್?
ಆಮೇಲೆ ಆಗ ಚೇಂಜ್ ಮಾಡಕ್ಕೆ ಅದನ್ನ ನೀವು ಹಂಚಬೇಕು. ಹಂಚೋ ಕೆಲಸನೂ ಕೂಡ ಇರೋದಲ್ಲ. ಯಾರು ತಪ್ಪಾಗಿ ನೀವು ಯಾರು ಭಾವಿಸ್ಬೇಡಿ. ಯಾಕೆ ನಾನು ಅವ್ರನ್ನ ತಪ್ಪುದಾರಿಗೆಳೆಯಲ್ಲ. ಮೊದಲ ಹೋರಾಟ ನಾವೆಲ್ಲಿ ಮಾಡಿದ್ವಿ? ನಗರಸಭೆಯಲ್ಲಿ ಮಾಡಿದ್ವಿ. ಕಾರಣ ಏನಾದ್ರು ಅರ್ಜಿ ಹಾಕ್ಬೇಕಾಗಿದ್ದು ಅಲ್ಲಿಗೆ, ಇವ್ರ ಹತ್ರ ಅಲ್ಲಲ್ಲ. ಅರ್ಜಿ ಹಾಕಿದ ಮೇಲೆ OTP ಬರಬೇಕಿತ್ತು. ಅದಕ್ಕೊಂದು ವರ್ಷ ತಡ ಮಾಡಿದ್ರು. ಹೋರಾಟ ಮಾಡಿದ್ಮೇಲೆ OTP ಬಂದು ಇವತ್ತು ಸರ್ಕಾರದ ಪಟ್ಟಿನಲ್ಲಿ ನಿವೇಶನ ಮತ್ತು ವಸತಿ ಪಟ್ಟಿ ನೀಡಿಲ್ಲ. ರೈಟ್? ನಿಮಗೆ ಭೂಮಿ, ಈಗ ನಿಮಗೆ ಮನೆ ಮತ್ತು ಭೂಮಿ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಸರ್ಕಾರದ ಕೆಲಸ ಆಗಬೇಕಾದ್ರೆ ಭೂಮಿ ಇಲ್ಲ ಅಂತ ಹಾಕಿ 37 ಲಕ್ಷ ಕುಟುಂಬಗಳಿಗೆ ಇವತ್ತು ರಾಜ್ಯದಲ್ಲಿ ಭೂಮಿ ಇಲ್ಲದೆ ಇರೋ ಸಂದರ್ಭದಲ್ಲಿ ನಿನ್ನೆ ಜಿ ಪರಮೇಶ್ವರ್ ಅವರು ಕಳೆದ ತಿಂಗಳು ನಾನು ಅವರು ಒಂದೇ ವ್ಯಕ್ತಿಯಲ್ಲಿ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ. ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತ ಸನ್ಮಾನ್ಯ ವಸತಿ ಸಚಿವರಾಗಿದ್ದಂತ ಜಮೀರ್ ಅಹಮದ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾರೆ. ಸ್ವಾಮಿ, 37 ಲಕ್ಷ ಕುಟುಂಬಗಳಿಗೆ ಯಾಕೆ ಮನೆ ಇಲ್ಲ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬರ್ತಿದ್ರು, ಯಾಕೆ ಇವರಿಗೆ ಮನೆ ಸಿಗ್ತಿಲ್ಲ ಅಂತಂದ್ರೆ ಇವರಿಗೆ ಭೂಮಿ ಇಲ್ಲ. ತಾವು ಕಂದಾಯ ಸಚಿವರಾಗಿದ್ದೀರಾ, ಇದೊಂದು ದೊಡ್ಡ ಅವಕಾಶ. 37 ಲಕ್ಷ ಕುಟುಂಬಗಳಿಗೆ ಭೂಮಿ ಹಂಚೋ ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಿದ್ದೆ. ನಿನ್ನೆ ಆದೇಶ ಮಾಡಿದ್ದಾರೆ. ಇಡೀ ರಾಜ್ಯದ ಎಲ್ಲ ಕಡೆ ನಿವೇಶನಕ್ಕಾಗಿ ಭೂಮಿ ಕಾಯ್ದಿರಿಸಬೇಕು ಅಂತಕ್ಕಂಥ ಆದೇಶ ನಮ್ಗೆ ಇವತ್ತೊಂದು ಆನೆ ಬಲ ಬಂದಿದೆ. ಇವ್ರಿಗೂ ಕೂಡ ಆನೆ ಬಲ ಬಂದಿದೆ. ನಾನು ಹುಡುಗರನ್ನ ಹೇಳುವಂತಲ್ಲ, ಮೇಲಿನ ಸಂಬಂಧಪಟ್ಟಂತ ಕಂದಾಯ ಸಚಿವರೇ ಹೇಳಿರೋದ್ರಿಂದ ಅವ್ರು ಕೆಲಸ ಮಾಡ್ತಾರೆ ನಂಬಿಕೆ ಮಾಡಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು, ದಯಮಾಡಿ ಆ ಪ್ರಸ್ತಾವನೆ ಇಷ್ಟೇಕ್ರೆ, ಯಾಕಂದ್ರೆ ಇಡೀ ತಾಲೂಕಿಗೆ ಸಂಬಂಧಪಟ್ಟ ಮಾತಾಡ್ತಿರೋದು, ಬರೀ ಗಂಗಾವತಿ CMC ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಲಭ್ಯವಿರತಕ್ಕಂಥ ಭೂಮಿಯ ವಿವರವನ್ನ ದಯಮಾಡಿ ತಾವು DC ಕಳಿಸ್ಬೇಕು. ನಾವು ಯಾಕೆ ಇವರು ಗಡಿಯನ್ನ ನಮಗೆ ಒಂದು ಗುರುತನ ಮಾಡಿದ್ರು ಅಂದ್ರೆ, ಬಹಳ ಸಲ ಈ ತರ ಅರ್ಜಿ ಹಾಕೊಂಡ್ರು ಕೂಡ ಸಂಬಂಧಪಟ್ಟಂತ ಇಲಾಖೆಗಳಿಂದ ಈ ಒಂದು ಭೂಮಿ ಕಾಯ್ದಿರಿಸುವ ಪ್ರಕ್ರಿಯೆ ಆಗದೇ ಇರೋದ್ರಿಂದ ಜನರ ಮನಸ್ಸಲ್ಲಿ ಮೊಡಗೊಟ್ಟಿರ್ತಕ್ಕಂಥ ಆಕ್ರೋಶ ಇರೋದ್ರಿಂದ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸತ್ಯಾಗ್ರಹದ ಅಸ್ತ್ರವನ್ನು ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಅಕ್ಟೋಬರ್ 2ರಿಂದ ದಂಗೆ ಮಾಡಬೇಕು ಅಂತ ಹೇಳಿದ್ರು. ನಿಮ್ಮ ವಿರುದ್ಧ ಅಲ್ಲ, ಖಂಡಿತ ನಿಮ್ಮ ವಿರುದ್ಧ ಅಲ್ಲ, ನಿಮ್ಗೆ ಸಪೋರ್ಟ್ ಬೇಕು ನಮ್ಗೆ. ನಾವು ನಿಮ್ ಜೊತೆ ಕುತ್ಕೊಂಡಾಗ ನೀವು ಹೇಳ್ಬೋದು ಸಂಬಂಧಪಟ್ಟವರಿಗೆ ಜನ ಕೂತಿದ್ದಾರೆ ಸರ್, ನಾವು ಮಾಡಲೇಬೇಕು ಅಂತ. ಯಾಕಂದ್ರೆ ನಿಮ್ಮ ಒತ್ತಡ ನನಗೆ ಅರ್ಥ ಆಗುತ್ತೆ. ನೀವು ನಾವು ಕೂರೋದು ಅಕಸ್ಮಾತ್ ಇಲ್ಲಿನ ಪ್ರಸ್ತಾವನೆ ಎಷ್ಟು ಎಕರೆ ಹೋಯ್ತು ಅಂತ, ಯಾಕಂದ್ರೆ ಚಿತ್ರದುರ್ಗದಲ್ಲಿ 250 ಎಕರೆ ಪ್ರಸ್ತಾವನೆ ನಿಮ್ಮ ಕೈಯಲ್ಲಿ ಇದೆ. ಬೇರೆ ಬೇರೆ ಜಿಲ್ಲೆ ನಾವೆಲ್ಲ ತಗೊಂಡಿದ್ದೀವಿ, ಇಲ್ಲಿಗೆ ಇನ್ನೂ ಬಂದಿಲ್ಲ. ಆ ಪ್ರಸ್ತಾವನೆ ಕಳಿಸಿರ್ತಕ್ಕಂಥ ಪತ್ರ ನಮಗೆ ಕೊಡಬೇಕು. ಇಲ್ಲ ಕೂತ್ಕೊಳ್ಳೋದು, ಯಾಕಂದ್ರೆ DC ಕಚೇರಿ ಕೂತ್ಕೊಳ್ಳೋ ಕಷ್ಟ, ಪಾಪ ಕೂಲಿ ಮಾಡೋ ಜನ. ನಾವು ಇಲ್ಲಿ ಕೂತ್ಕೊಂಡು DC ಅವರಿಗೆ ಕಡೆ ಮಾಡ್ತೀವಿ. ನಿಮ್ಮ ವಿರುದ್ಧ ಅಲ್ಲ, ಇವ್ರು ಪ್ರಸ್ತಾವನೆ ಕಳಿಸಿದ್ದಾರೆ, ಇದನ್ನ ಸ್ಯಾಂಕ್ಷನ್ ಮಾಡೋದು ತನಕ ನಾವು ಕೂತಿರ್ತೀವಿ ಅಂತ DC ಅವರಿಗೆ ಮನವಿ ಮಾಡ್ಕೊಂಡು ನಾವು ಇಲ್ಲಿ ಕೂತ್ಕೊಳ್ಳೋಣ. ಓಕೆನಾ? ಈಗ ಕ್ಲಿಯರ್ ಆಯ್ತು, ಅವ್ರಿಗೆ ಈಗ ಕ್ಲಿಯರ್ ಆಯ್ತು. ನಿಮ್ಮ ವಿರುದ್ಧದ ಹೋರಾಟ ಅಲ್ವೇ ಅಲ್ಲ. ನೀವು ನಿಮಗೆ ನಿಮ್ಮ ವ್ಯಾಪ್ತಿ ನಾನು ಹೇಳ್ಬಿಟ್ಟಿದ್ವಿ, ಕ್ಲಿಯರ್ ಮಾಡಿ. ಒಂದು ಸಣ್ಣ ಮಾತು ನಿಮ್ಮ ವಿರುದ್ಧ ಅಧಿಕಾರ ಹೇಳಲ್ಲ, ಯಾಕಂದ್ರೆ ನೀವು ಮಾಡೋದಷ್ಟೇ, ಪ್ರಸ್ತಾವನೆ ಮಾಡಿ ಕಳಿಸ್ಕೊಡೋದಷ್ಟೇ. ಅದು ಸ್ಯಾಂಕ್ಷನ್ ಮಾಡೋದು DC ಸ್ಯಾಂಕ್ಷನ್ ಮಾಡಿದ್ಮೇಲೆ ಜಾಗ ಸಿಗುತ್ತಾ? ಇಲ್ಲ. ಅದನ್ನ ಮತ್ತೆ ಲೇಔಟ್ ಮಾಡಕ್ಕೆ ಸಂಬಂಧಪಟ್ಟಂತ ಸ್ಥಳೀಯ ಸಂಸ್ಥೆ ಕಳಿಸ್ತಾರೆ. ಯಾವ ಸಂಸ್ಥೆ ಅವರಲ್ಲಿ ಲೇಔಟ್ ಮಾಡಿ ಸೈಟ್ ಮಾಡಿದ ಮೇಲೆ ಮತ್ತೆ ನೀವು ಅರ್ಜಿ ಕೊಟ್ಟಿದ್ದೀರಲ್ಲ ನಗರಸಭೆ, ಅವರು ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟಂತ ಅರ್ಜಿಗಳನ್ನ ಲಾಟ್ರಿ ಮುಖಾಂತರ ಎತ್ತಬೇಕಾಗ್ತದೆ. ಇದೆಲ್ಲ ಪ್ರೊಸೀಜರ್ ಇದೆ. ಈ ಕಾನೂನೆಲ್ಲ ಗೊತ್ತಿರೋದ್ರಿಂದ ನಾವು ಯಾವ ಅಧಿಕಾರಿಗಳನ್ನು ಕೂಡ ಇಲ್ಲಿ ಇಟ್ಕೊಂಡು ಅವ್ರನ್ನ ಹ್ಯೂಮಿಲಿಯೇಟ್ ಮಾಡೋ ಪ್ರಶ್ನೆ ನಮಗಿಲ್ಲ. ನಮ್ಮ ಬೇಡಿಕೆ ಇತ್ಯರ್ಥ ತನಕ ನೀವೆಲ್ಲರ ಸಹಕಾರ ಬೇಕು. ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮನ್ನು ಮನವಿ ಮಾಡಿ, ವಿಶೇಷ ಕಾಳಜಿಯಿಂದ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಲಭ್ಯ ಇದೆ ಗಂಗಾವತಿ ತಾಲೂಕಿನ ಜಿಲ್ಲೆದ ನಿಮಗಷ್ಟೇ, ಅದನ್ನ ನೀವು ಪಟ್ಟಿ ಮಾಡಿ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಮನವಿ ಮಾಡಿ, ನೀವು ಬಂದು ನಮ್ಮ ಮನವಿಯನ್ನು ತಗೊಂಡಿದ್ದೀರಿ, ಬಹಳ ಸಂತೋಷ. ಬಟ್ ವಿಶೇಷವಾಗಿ ನೀವು ನಿಮ್ಮ ನೋಡ್ತಾ ಇದ್ರೆ ನಮ್ಗೆ ಖಂಡಿತ ಭೂಮಿ ಸಿಗುತ್ತೆ ಅಂತ ಅನ್ಸುತ್ತೆ. ಬಹಳ ಅಧಿಕಾರಿಗಳು ಬಂದು ಹಿಂಗೆ ನಿಂತ್ಕೊತಾರೆ ಗೊತ್ತಾ, ನಾವೇನೋ ವೈರಿಗಳು ಹಿಂಗೆ ನಿಂತ್ಕೋತಾರೆ, ನೀವು ನಿಂತ್ಕೋತಿಲ್ಲ, ಮನೆಯವರು ಅಣ್ಣನ ತಮ್ಮ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ನಾಳೆ ದಿನ ಕೆಲಸ ಮಾಡ್ತಾರೆ. ಇವತ್ತು ನಾವು ಈ ಮನವಿ ಕೊಟ್ಟು ಹೋಗ್ತೀವಿ. ಅಕ್ಟೋಬರ್ 2ಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಕ್ಕೋಸ್ಕರವಾಗಿ ಇಲ್ಲಿ ನಾವು ಸತ್ಯಾಗ್ರಹ ಆರಂಭ ಮಾಡ್ತೀವಿ. ಅದಕ್ಕೆ ಸಹಕಾರ ಕೊಡ್ತೀವಿ. ಸಾಹೇಬ್ರೆ, ಸರ್ಕಾರದ ಸುತ್ತಲೇ ಇದೆ ಏನು, ಎಲ್ಲೆಲ್ಲಿ ಊರಲ್ಲಿ ಕಚ್ಚಾ ಲೇಔಟ್ ನಡೀತಾ ಇದ್ದಾವೆ, ವಿಲೇಜ್ ಅಕೌಂಟೆಂಟು RI ಅವರು ತನಿಖೆ ಮಾಡಬೇಕು, ಅದು ವರದಿಯನ್ನು ಕೊಡಬೇಕು ಅಂತೇಳಿ. ಎಷ್ಟು ಇಲಾಖೆಯಿಂದ ನಿಮ್ಮ ಅಧಿಕಾರಿಗಳನ್ನು ಕಚ್ಚಾ ಲೇಔಟ್ ತನಿಖೆ? ನಮ್ಮದು ಈ ಸಬ್ಜೆಕ್ಟು ನಾವು ಗ್ರೇಡ್ 2 ತಹಸೀಲ್ದಾರ್, ನನ್ನ ಅಧಿಕಾರ ವ್ಯಾಪ್ತಿ ನಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು ಇದು ಗ್ರೇಡ್ 1 ತಹಸೀಲ್ದಾರಿಗೆ ಬರುತ್ತೆ. ಅದರ ಮಾಹಿತಿ ನನ್ನಲ್ಲಿ ಇಲ್ಲ. ಅವರು ಮೀಟಿಂಗ್ ಹೋಗಿದ್ದಾರೆ, ನೀವು ಅವ್ರ ನಂತರ ಬೇಕಾದ್ರೆ ಬಂದು ಇದರಲ್ಲಿದೆ ಕಚ್ಚಾ ಲೇಔಟ್ ವಶಪಡಿಸಿಕೊಂಡು ಬಡವ್ರಿಗೆ ಹಂಚಿಕೆ ಮಾಡಬೇಕು ಐತೆ. ಅವ್ರ ಗಮನಕ್ಕೆ ಓಕೆ ಸರ್, ಓಕೆ. ನನ್ನ ಅಧಿಕಾರ ವ್ಯಾಪ್ತಿ ಒಳಗೆ ಅವ್ರ ಗಮನಕ್ಕೆ ಸರಿ ಸರಿ, ಓಕೆ.